ಚದುರಿ ಹೋದವು ಅನೇಕ ಹೂಗಳು, ಆದರೂ ಉಳಿದಿತ್ತು ಅದರ ಉದರವು. ಚದುರಿ ಹೋದವು ಅನೇಕ ಗಣಿಗಳು, ಆದರೂ ಕಾಣುತ್ತಿತ್ತು ಅವುಗಳ ಒಡವೆಗಳು. ಬೆದರಿ ಹೋದವು ಅನೇಕ ಮೃಗಗಳು, ಆದರೂ ಕೇಳಿಸುತ್ತಿತ್ತು ಅವುಗಳ ಗರ್ಜನೆಗಳು. ಕೆದರಿ ಹೋದವು ಅನೇಕ ಕಾಲಗಳು, ಆದರೂ ಉಳಿದವು ಅನೇಕ ಜಿನವಚನಗಳು. 1 ದಿನಕ್ಕೆ 1000 ಎಂದರೂ ಕೂಡ 100 ದಿನಕ್ಕೆ 1,00,000, ಈ ರೀತಿ ಕೋಟ್ಯಾಂತರ ಹೂ ಉದುರಿ ಉದುರಿ ಹೋದರೂ ಕೂಡ ಹೂವಿನ ಗಿಡ ಹಾಗೆಯೇ ಕಾಣುತ್ತಿತ್ತು ಅಲ್ಲವೇ? ಗಣಿಗಾರಿಕೆಯಿಂದ ಅನೇಕ ಗುಡ್ಡಗಳು ಉರುಳಿ ನೆಲಸಮವಾದರೂ ಕೂಡ ವರ್ತಮಾನದಲ್ಲಿ ಅವುಗಳ ಅನೇಕ ಒಡವೆಗಳು ಕಣ್ಣಿಗೆ ಕಾಣುತ್ತವೆ. ಸಿಂಹ ಅಥವಾ ಹುಲಿಯ ಗರ್ಜನೆಗೆ ಚದುರಿ ಓಡಿದವು ಅನೇಕ ಅನ್ಯ ನಿರ್ಬಲ ಪ್ರಾಣಿಗಳು, ಆದರೂ ಕೂಡ ದೂರದಲ್ಲಿ ಅವುಗಳ ಕೂಗು ಕೇಳಿ ಬರುತ್ತಾ ಇತ್ತು. ಭಗವಾನ್ ವರ್ಧಮಾನರಿಂದ ಈವರೆಗೆ 2500 ವರ್ಷದ ಕಾಲದ ಮಧ್ಯದಲ್ಲಿ ಒಂದು ಸಲ ಈ ರೀತಿ ಆಯಿತು. 6 ತಿಂಗಳುಗಳವರೆಗೆ ಜೈನ ಶಾಸ್ತ್ರ ಸುಡುತ್ತಾ ಇದ್ದವು. ಕಾಲದೋಷದಿಂದ ಪಂಥವಾದಿಗಳ ಉತ್ಪತ್ತಿಗಳು ಆಗುತ್ತಾ ತಮ್ಮ ಮಿಥ್ಯಾತ್ವ ಅಹಂಕಾರದ ಬಲಗಳಿಂದ ಜಿನಶಾಸನದ ದಾರಿಯನ್ನೇ ಬದಲಾಯಿಸಬೇಕೆಂಬ ಉದ್ದೇಶದಿಂದ ಪಣತೊಟ್ಟು ರಾತ್ರಿ ಹಗಲು ಸಾವಿರಾರು ಜನರ ಶಿಷ್ಯರ ಜೊತೆಗೆ ಹೋರಾಡಿದರೂ ಕೂಡ ಜಿನಶಾಸನ ಮಾತ್ರ ತನ್ನ ಆನೆ ನಡಿಗೆಯಿಂದ ಗಂಭೀರವಾಗಿ ಪಂಚಮ ಕಾಲದ ಅಂತ್ಯದವರೆಗೂ ಸಾಗುತ್ತದೆ. ಯಾರೇ ಏನೇ ಪ್ರಯತ್ನ ಪಟ್ಟರೂ ಕೂಡ ಅನೇಕ ಜಿನವಚನಗಳು ಅಂದರೆ ಅನೇಕ ಮೂಲಶಾಸ್ತ್ರಗಳು ಹಾಗೆಯೇ ಉಳಿಯುತ್ತವೆ. ನಾವು ಆರ್ಷ ಆಗಮ ಪರಂಪರೆಯನ್ನು ಮೊದಲು ಚೆನ್ನಾಗಿ ತಿಳಿದು ಅದರ ಶರಣು ಹೊಂದಬೇಕು. ಅದರಿಂದಲೇ ನಮ್ಮ ಕಲ್ಯಾಣ. ದಿನಕ್ಕೊಂದರಂತೆ ಉತ್ಪನ್ನ ಆಗುವ ಈ ಮಿಥ್ಯ ಅಹಂಕಾರದ ಪಂಥುಗಳಿಂದ ಯಾವತ್ತೂ ನೆಮ್ಮದಿ ಹೊಂದಲು ಸಾಧ್ಯವೇ ಇಲ್ಲ. ವರ್ತಮಾನದಲ್ಲಿ ನೀವು ಪ್ರತ್ಯಕ್ಷವಾಗಿ ಇದನ್ನು ನೋಡುತ್ತಿದ್ದೀರಿ. ಎಲ್ಲೂ ನೆಮ್ಮದಿ ಅನ್ನೋದು ಯಾರಿಗೂ ಇಲ್ಲ. ಇವರು ಆ ರೀತಿ ಪ್ರಯತ್ನ ಮಾಡುತ್ತಾ ಇದ್ದಾರೆ. ಇವರಿಂದ ನಾವು ರಕ್ಷಣೆಯನ್ನು ನಾವೇ ಪಡೆದುಕೊಳ್ಳಬೇಕಾಗುತ್ತದೆ. ಜಿನಶಾಸನದ ಶರಣವನ್ನು ಹೊಂದಬೇಕಾಗುತ್ತದೆ. ಆರ್ಷ ಆಗಮ ಪರಂಪರೆಯ ಮೂಲಶಾಸ್ತ್ರಗಳನ್ನೇ ಅಭ್ಯಾಸ ಮಾಡಬೇಕಾಗುತ್ತದೆ.